ದರ್ಶನ್ ಅವರ ಅಭಿಮಾನಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ಅನ್ನೋದಾದರೆ, ಯಾಕೆ ಫಸ್ಟ್ ಆಫ್ ಆಲ್ ದರ್ಶನ್ ಅವ್ರು ನಿಮಗೆ ಇಷ್ಟ ಆಗಿರೋದು, ಏನು ಇಂಪ್ರೆಸ್ ಆಗಿದೆ ಅವರಿಂದ ಅಂತ? ರೀಸನ್ ಅಂತ ಏನಿಲ್ಲ, ಅವ್ರನ್ನ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಇಷ್ಟಪಟ್ಕೊಂಡು ಬಂದಿದ್ದು ಅದು ಹಾಗೆ ಕಂಟಿನ್ಯೂ ಆಗಿದೆ. ಆ್ಯಂಡ್ ಅವರು ಹೆಣ್ಮಕ್ಳಿಗೆ ತುಂಬಾ ಗೌರವನ ಕೊಡ್ತಾರೆ. ಆ್ಯಂಡ್ ಪರ್ಸ್ನಲಿ ನಾನು ಅದನ್ನು ನೋಡಿದ್ದೀನಿ. ಆ್ಯಂಡ್ ನಾನು ಒಂದು ಏನಂತಾರೆ, ಡಬ್ಬಿಂಗಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ಆ್ಯಂಡ್ ಆವಾಗಲೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹಾಯ್ ಮಾ, ಹೇಗಿದ್ದೀರಿ ಅಂತ ಕೇಳಿದರು. ಸೊ ಅದೇ ಫಸ್ಟ್ ಆ್ಯಂಡ್ ಅದೇ ಲಾಸ್ಟ್. ನಾನು ಮತ್ತೆ ಅವ್ರನ್ನೇನು ಮೀಟು ಮಾಡಿಲ್ಲ, ಅವ್ರ ಜೊತೆ ಮಾತಾಡಿದ್ದೂ ಇಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು ಅನ್ನೋದೊಂದು ಮನಸ್ಸಲ್ಲಿ ತುಂಬಾ ಇದೆ. ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿ ತುಂಬ ಟಾಕ್ಸ್ ನಡೀತಾ ಇದೆ. ಅದು ಪುಣ್ಯಕ್ಕೆ ನಿಜ ಆದರೆ ಸಾಕು ಅನ್ನೋ ಥರ ನನ್ನ ಮನಸ್ಸಲ್ಲಿ ಇದೆ. ಸೊ ಹೀಗೆ ಅವ್ರನ್ನ ನಾನು ಚಿಕ್ಕ ವಯಸ್ಸಿಂದನೂ ಇಷ್ಟಪಟ್ಕೊಂಡು ಬಂದಿದ್ದೀನಿ. ಇವಾಗಲೂ ಕೂಡ ಅವರಂದರೆ ತುಂಬ ಇಷ್ಟ. ಈ ಕೇಸ್ನಲ್ಲಿ ದರ್ಶನ್ ಅವರು ಒಳಗಡೆ ಹೋದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅದು ಅಂತ? ಶಾಕಿಂಗ್ ಆಗಿತ್ತು. ಎಲ್ಲ ಫ್ಯಾನ್ಸ್ ಥರನೇ ನನಗೂ ಶಾಕ್ ಆಯಿತು. ಏಕೆಂದರೆ ಇವಾಗ ಕೆಲವೊಂದು ದಿನ ನಾನು ಇಲ್ಲಿ ಮಾತಾಡೋದು ಅಷ್ಟು ಸರಿ ಹೋಗಲ್ಲ. ಬಟ್ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನುಷ್ಯ ಅಂತ ಬಂದಮೇಲೆ ತಪ್ಪು ಮಾಡೋದು ಸಹಜನೇ. ಸೊ ಕಷ್ಟ ಅನ್ನೋದನ್ನು ಕೂಡ ಮನುಷ್ಯರಿಗೆ ಬರದೆ ಇನ್ನೇನು ಮರಕ ಬರುತ್ತೆ. ಆಬ್ವಿಯಸ್ಲಿ ಈ ಒಂದು ಫೇಸ್ ಏನಿದೆ ಅದು ಹೊರಟೋಗುತ್ತೆ. ಮುಂದೆ ಅವ್ರಿಗೆ ಇನ್ನೂ ಒಂದಷ್ಟು ಒಳ್ಳೆಯದಾಗಲಿ, ಒಂದಷ್ಟು ಸಿನಿಮಾಗಳ ಮುಖಾಂತರ ಎಂಟರ್ಟೈನ್ಮೆಂಟ್ ಮಾಡಲಿ, ಅವ್ರ ಫ್ಯಾನ್ಸ್ ಇನ್ನೂ ಜಾಸ್ತಿ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಓಕೆ, ದರ್ಶನ್ ಸರ್ ಅವರೇನಾದರೂ ಆಚೆ ಬಂದರೆ ಮೀಟ್ ಮಾಡೋ ಚಾನ್ಸ್ ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ಅವರ ಫ್ಯಾನ್ಸು ರಾಶಿ ಇದ್ದಾರೆ. ಅವರ ಮಧ್ಯದಲ್ಲಿ ನಾನು ಹೋಗೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಐ ಥಿಂಕ್ ಅವರು ಹೊರಗಡೆ ಬಂದಂಥ ಮೊದಲನೇ ದಿನ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗದೇ ಇರಬಹುದು, ಬಿಕಾಸ್ ಆಫ್ ದ ಹ್ಯೂಜ್ ಫ್ಯಾನ್ ಬೇಸ್. ಬಟ್ ತದನಂತರ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ.